ಸೊ ಹೈ ಸ್ನೇಹಿತರೆ, FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ ಒಂದು ಭಾರತದ ಆಹಾರ ಇಲಾಖೆ ಕಡೆಯಿಂದ ಸುಮಾರು 33,566 ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಆಲ್ರೆಡಿ ನಾನು ಇದರ ಬಗ್ಗೆ ಒಂದು ಬೇಸಿಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿದ್ದೆ. ಬಟ್ ಈ ಒಂದು ವಿಡಿಯೋದಲ್ಲಿ ಝೋನ್ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಯಾವ ಯಾವ ಒಂದು ಪೋಸ್ಟ್ ಮೇಲೆ ಮತ್ತು ಆ ಒಂದು ಪೋಸ್ಟ್ ಗೆ ಒಂದು ಕ್ವಾಲಿಫಿಕೇಶನ್ ನ ಏನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದೀನಿ. ಇದರ ಒಂದು ಜೊತೆಗೆ ಯಾವಾಗ ಈ ಒಂದು ವೇಕೆನ್ಸಿಗಳಿಗೆ ಒಂದು ಅಪ್ಲೈ ಅನ್ನ ಮಾಡಬಹುದು, ಇದರ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೋದು, ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಎಕ್ಸಾಮ್ ಸಿಲೆಬಸ್ ಆಗಿರ್ಬೋದು, ಎಕ್ಸಾಮ್ ಲೊಕೇಶನ್ ಆಗಿರ್ಬೋದು, ಪ್ರತಿ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ತಿದ್ದೀನಿ. ತಾವೇನಾದ್ರೂ ಈ ಒಂದು ವೇಕೆನ್ಸಿಗೆ ಅಪ್ಲೈ ಅನ್ನ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿ ಸಂಪೂರ್ಣವಾಗಿರುವಂತಹ ಒಂದು ವಿಡಿಯೋನ ತಾವು ನೋಡಿ ಆಮೇಲೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಸೊ ಬನ್ನಿ ವಿಡಿಯೋ ಮುಂದುವರಿಸೋ ಮುಂಚೆ ಇದೇ ರೀತಿಯಾದಂತಹ ಒಂದು ಸರ್ಕಾರಿ ಹುದ್ದೆಗಳ ಒಂದು ಅಪ್ಡೇಟ್ ಗಳಿಗಾಗಿ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ಮೊದಲನೇದಾಗಿ ತಾವು ಇಲ್ಲಿ ಒಂದು ನೋಟಿಫಿಕೇಶನ್ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಪೋಸ್ಟ್ ವೈಸ್, ಝೋನ್ ವೈಸ್, ಕ್ಯಾಟಗರಿ 2 ಆಸ್ ಅಂಡ್ 36/2024 ಅಂತ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಇಲ್ಲಿ ಒಂದು ಕ್ಯಾಟಗರಿ 2 ಮತ್ತು ಕ್ಯಾಟಗರಿ 3 ಎನ್ನುವಂತಹ ಎರಡು ಒಂದು ಕ್ಯಾಟಗರಿ ಮೇಲೆ ಇಲ್ಲಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಒಂದು ಕ್ಯಾಟಗರಿ 2 ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು 6,221 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದು. ಹಾಗೆಯೇ ತಾವು ನೋಡಿದಾಗ ಪೋಸ್ಟ್ ವೈಸ್, ಝೋನ್ ವೈಸ್, ಕ್ಯಾಟಗರಿ 3 ನಲ್ಲಿ ನೋಡಿದಾಗ ಇಲ್ಲಿ ಸುಮಾರು ಇಲ್ಲಿ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಬಗ್ಗೆ ಮಾತಾಡಕ್ ಹೋದ್ರೆ 27,345 ಒಂದು ವೇಕೆನ್ಸೀಸ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಆಮೇಲೆ ಕೊಡ್ತೀನಿ. ಮೊದಲು ಈ ಒಂದು ವೇಕೆನ್ಸಿಗಳ ಬಗ್ಗೆ ಒಂದು ಬೇಸಿಕ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ ಒಂದು FCI ಅಂತ ನಾವೇನ್ ಕರಿತೀವಿ, ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಒಂದು ವೇಕೆನ್ಸೀಸ್ ಅನ್ನೋದು ಸುಮಾರು 33,566 ಒಂದು ವೇಕೆನ್ಸೀಸ್ ಗಳನ್ನು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಒಂದು ಬೇಸಿಕ್ ಆಗಿ ಒಂದು ವರ್ಕ್ ಏನಿರುತ್ತೆ ಅಂದ್ರೆ ಇಲ್ಲಿ ಬಹಳಷ್ಟು ಒಂದು ಪೋಸ್ಟ್ ಅಲ್ಲಿ ಇಲ್ಲಿ ಒಂದು ವೇಕೆನ್ಸಿಗಳ ರಿಲೀಸ್ ಅನ್ನ ಮಾಡಿದ್ದಾರೆ. ಆ ಒಂದು ಪೋಸ್ಟ್ ನಲ್ಲಿ ತಾವು ಅಬ್ಸರ್ವ್ ಮಾಡಿರಬಹುದು. ಈ ಒಂದು FCI ಕಡೆಯಿಂದ ಒಂದು ಗವರ್ನಮೆಂಟ್ ನ ಒಂದು ಪ್ಲಾಟ್ಫಾರ್ಮ್ ಆಗಿರುವುದರಿಂದ ಬಹಳಷ್ಟು ಕಡೆ ಒಂದು ಏನೋ ಒಂದು ಫುಡ್ ಅನ್ನ ರಿಸರ್ವ್ ಅನ್ನ ಮಾಡುವಂತದ್ದು, ಸ್ಟೋರ್ ಅನ್ನ ಮಾಡುವಂತದ್ದು. ಸೊ ಆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಲೊಕೇಶನ್ ಅಲ್ಲಿ ನಿಮ್ಮ ಒಂದು ಜಾಬ್ ಅನ್ನ ಅಲ್ಲಿ ಒಂದು ನೇಮಕಾತಿಯನ್ನ ಮಾಡಲಾಗುತ್ತದೆ. ಓಕೆನಾ. ಈ ಒಂದು ಕ್ಯಾಟಗರಿ 2-3 ಬಗ್ಗೆ ಮಾತಾಡಕ್ ಹೋದ್ರೆ 27,345 ಒಂದು ವೇಕೆನ್ಸಿಗಳು, ಕ್ಯಾಟಗರಿ 2 ನಲ್ಲಿ 6,221 ಒಂದು ವೇಕೆನ್ಸಿಗಳು, ಟೋಟಲ್ ಆಗಿ 33,566 ಒಂದು ವೇಕೆನ್ಸಿಗಳು. 2024 ಈ ಒಂದು ವರ್ಷ FCI ಕಡೆಯಿಂದ ಒಂದು ಬಂಪರ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು. ಕಾರಣ ಏನಂದ್ರೆ ಪ್ರತಿ ಒಂದು ವರ್ಷನೂ ಈ ಒಂದು ವೇಕೆನ್ಸಿಗಳನ್ನ ತಾವು ಅಬ್ಸರ್ವ್ ಅನ್ನ ಮಾಡಿದಾಗ ಏನು ಒಂದು ವೇಕೆನ್ಸೀಸ್ ನೋಟಿಫಿಕೇಶನ್ ಅನ್ನೋದು ರಿಲೀಸ್ ಅನ್ನ ಮಾಡಲ್ಲ. ಯಾವಾಗಾದ್ರೂ ಒಂದು ಸಲ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸುಮಾರು 5,000, 10,000 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಈ ಬಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಮಾಡೋದ್ರಿಂದ ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗೆ ತಾವು ಅಪ್ಲೈ ಅನ್ನ ಮಾಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡುವಂತಹ ಒಂದು ಜವಾಬ್ದಾರಿ ನಮ್ಮದು ಆಗಿರುತ್ತೆ. ಓಕೆ, ಈ ಒಂದು ವೇಕೆನ್ಸಿಗಳಿಗೆ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಇದರ ಒಂದು ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ಪ್ರತಿ ಒಂದು ಗವರ್ನಮೆಂಟ್ ನ ಒಂದು ಜಾಬ್ ನಲ್ಲಿ ಒಂದು ಏನೋ ಒಂದು ಏಜ್ ಲಿಮಿಟ್ 18 ವರ್ಷದಿಂದ ಒಂದು ಸ್ಟಾರ್ಟ್ ಆಗುತ್ತೆ. ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಒಂದು 18 ವರ್ಷದಿಂದ ಒಂದು ಏಜ್ ಲಿಮಿಟ್ ಅನ್ನೋದು ಸ್ಟಾರ್ಟ್ ಅನ್ನ ಮಾಡಿದ್ದಾರೆ. ಮತ್ತು ಮ್ಯಾಕ್ಸಿಮಮ್ ಬಗ್ಗೆ ಮಾತಾಡಕ್ ಹೋದ್ರೆ 28 ವರ್ಷದವರೆಗೂ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಮತ್ತೊಂದು ಅವಕಾಶ 5 ವರ್ಷ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ಕೊಡ್ತಾರೆ. ಜನರಲ್ OBC ಅವರಿಗೆ 3 ವರ್ಷದಲ್ಲಿ ಒಂದು ಏಜ್ ಅಲ್ಲಿ ಒಂದು ರಿಲ್ಯಾಕ್ಸೇಷನ್ಸ್ ಅನ್ನ ಕೊಡ್ತಾರೆ. ಇದು ಕೂಡ ಒಂದು ಪ್ಲಸ್ ಪಾಯಿಂಟ್. ತಾವು ಆದಷ್ಟು ತಾವು ಬಳಸ್ಕೊಂಡು ನಿಮಗೆ ಏಜ್ ಆಗಿದ್ರು ಕೂಡ ಈ ಒಂದು 5 ವರ್ಷ 3 ವರ್ಷ ಒಂದು ಏಜ್ ರಿಲ್ಯಾಕ್ಸೇಷನ್ಸ್ ಅನ್ನ ತಾವು ಬಳಸ್ಕೊಂಡು ಇಲ್ಲಿ ತಾವು ಅಪ್ಲೈ ಅನ್ನ ಮಾಡಬಹುದು. ಬಹಳ ಒಂದು ಮುಖ್ಯವಾಗಿ ಇಲ್ಲಿ ಒಂದು ಪೋಸ್ಟ್ ನೇಮ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಮೊದಲನೇ ಒಂದು ಪೋಸ್ಟ್ ನ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ವಾಚ್ ಮ್ಯಾನ್ ಎನ್ನುವಂತಹ ಒಂದು ಪೋಸ್ಟ್ ಅಲ್ಲಿ ಕೂಡ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನಂತರ ಅಸಿಸ್ಟೆಂಟ್ ಜನರಲ್ 2 ಆಗಿರ್ಬೋದು, ಅಸಿಸ್ಟೆಂಟ್ ಒಂದು ಕ್ಯಾಟಗರಿ 3 ಆಗಿರ್ಬೋದು. ಅದೇ ರೀತಿಯಾಗಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಟೈಪಿಸ್ಟ್ ಹಿಂದಿಗಾಗಿರ್ಬೋದು, ಸ್ಟೆನೋಗ್ರಾಫರ್ 2 ಆಗಿರ್ಬೋದು, JE ಜೂನಿಯರ್ ಇಂಜಿನಿಯರ್ಗೆ ಮತ್ತು ಮ್ಯಾನೇಜರ್ ಹಿಂದಿಗೆ ಮತ್ತು ಮ್ಯಾನೇಜರ್ಗೆ ಈ ರೀತಿಯಾಗಿರುವಂತಹ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ಮ್ಯಾನೇಜರ್
ಮ್ಯಾನೇಜರ್ಗೆ 28 ವರ್ಷ ಮತ್ತು ಮ್ಯಾನೇಜರ್ ಹಿಂದಿಗೆ 25 ವರ್ಷ ಅಂದ್ರೆ ಮ್ಯಾಕ್ಸಿಮಮ್ ಆಗಿ 18 ವರ್ಷದಿಂದ 28 ವರ್ಷ, 18ರಿಂದ 25 ವರ್ಷ. ಅದೇ ರೀತಿಯಾಗಿ ಸ್ಟೆನೋಗ್ರಾಫರ್ ಗ್ರೇಡ್ 2 ಗೆ ಇಲ್ಲಿ 18ರಿಂದ 25 ವರ್ಷ, ಟೈಪಿಸ್ಟ್ ಹಿಂದಿಗೆ 18ರಿಂದ 25 ವರ್ಷ, ವಾಚ್ ಮ್ಯಾನ್ ಗೆ 18ರಿಂದ 25 ವರ್ಷ ಅಂತ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಕ್ಯಾಟಗರಿ 2 27 ವರ್ಷ, ಅಸಿಸ್ಟೆಂಟ್ ಕ್ಯಾಟಗರಿ 3 18ರಿಂದ 28 ವರ್ಷ ಅಂತ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾನೇಜರ್ ಮತ್ತು ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಕ್ವಾಲಿಫಿಕೇಶನ್ಸ್ ಬಗ್ಗೆ ಮಾತಾಡೋದ್ರೆ ಮ್ಯಾನೇಜರ್ ಹಿಂದಿ ಜೂನಿಯರ್ ಇಂಜಿನಿಯರ್ ಸ್ಟೆನೋ ಗ್ರೇಡ್ 2 ಗೆ ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಹೈಯೆಸ್ಟ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಅನ್ನೋದು ಕೇಳಿದ್ದಾರೆ ಮತ್ತು ಎಕ್ಸ್ಪೀರಿಯನ್ಸ್ ಸಹ ಇಲ್ಲಿ ಒಂದು ಕೇಳಿ. ಒಂದು ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಟಗರಿಗೆ ಬಗ್ಗೆ ಮಾತಾಡೋದ್ರೆ ಟೈಪಿಸ್ಟ್ ಹಿಂದಿಗೆ ಡಿಗ್ರಿ ಆಗಿರ್ಬೇಕು ಮತ್ತು 30 ವರ್ಡ್ ಪರ್ ಮಿನಿಟ್ ನಿಮ್ಮಲ್ಲಿ ಒಂದು ಟೈಪಿಸ್ಟ್ ಇದ್ರೆ ಈ ಒಂದು ಪೋಸ್ಟ್ ತಾವು ಅಪ್ಲೈ ಅನ್ನ ಮಾಡಬಹುದು. ಅದೇ ರೀತಿಯಾಗಿ ವಾಚ್ ಮ್ಯಾನ್ ಗೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಕೇವಲ 8ನೇ ತರಗತಿ ತಾವು ಏನಾದ್ರು ಒಂದು ಪಾಸ್ ಔಟ್ ಆಗಿದ್ರೆ ಪ್ರತಿಯೊಬ್ಬರು ಈ ಒಂದು ವಾಚ್ ಮ್ಯಾನ್ ನ ಒಂದು ಪೋಸ್ಟ್ ತಾವು ಅಪ್ಲೈ ಮಾಡಬಹುದು. ಒಂದು ಗವರ್ನಮೆಂಟ್ ಸೆಕ್ಟರ್ ನಲ್ಲಿ ಕೇವಲ ಒಂದು 8th ಪಾಸ್ ಆಗಿದ್ರೆ ಒಂದು ವಾಚ್ ಮ್ಯಾನ್ ಪೋಸ್ಟ್ ಅನ್ನ ಕೊಡ್ತಿದ್ದಾರೆ ಅಂದ್ರೆ ಯಾರು ಕೂಡ ಒಂದು ಮಿಸ್ ಅನ್ನ ಮಾಡ್ಕೋಬೇಡಿ. ಏನಕ್ಕಂದ್ರೆ ಪ್ರೆಸೆಂಟ್ ಒಂದು ಸಿಚುವೇಶನ್ ಅಲ್ಲಿ ಒಂದು ಗವರ್ನಮೆಂಟ್ ಜಾಬ್ ಒಂದು ಕೈಯಲ್ಲಿ ಇದೆ ಅಂದ್ರೆ ಅವರಿಗೆ ಕೊಡುವಂತಹ ಒಂದು ಗೌರವ, ಅವರಿಗೆ ಸಿಗುವಂತಹ ಒಂದು ರೆಸ್ಪೆಕ್ಟ್ ಯಾರಿಗೂ ಸಿಗುವುದಿಲ್ಲ ಈ ಒಂದು ಸೊಸೈಟಿನಲ್ಲಿ. ವಾಚ್ ಮ್ಯಾನ್ ಎನ್ನುವಂತಹ ಒಂದು ಪೋಸ್ಟ್ ಒಂದು ಕೆಳಮಟ್ಟದಂತಹ ತಾವು ಯೋಚನೆಯನ್ನ ಮಾಡಬೇಡಿ. ಪ್ರತಿಯೊಬ್ಬರು ಈ ಒಂದು ವಾಚ್ ಮ್ಯಾನ್ ಪೋಸ್ಟ್ ಗೆ ತಾವು ಅಪ್ಲಿಕೇಶನ್ ತಾವು ಈ ಬಾರಿ ಹಾಕೋದಕ್ಕೆ ಪ್ರಯತ್ನವನ್ನ ಮಾಡಿ. ನಂತರ ಅಸಿಸ್ಟೆಂಟ್ ಗ್ರೇಡ್ 2 ಅಥವಾ ಒಂದು ಕ್ಯಾಟಗರಿ 2 ಬಗ್ಗೆ ಮಾತಾಡೋಕೆ ಡಿಗ್ರಿ ಆಗಿರಬೇಕು ಮತ್ತು ಡಿಗ್ರಿ ಒಂದು ಜೊತೆಗೆ ತಮಗೆ ಒಂದು ಕಂಪ್ಯೂಟರ್ ಇರಬೇಕು, ಅಂದ್ರೆ ಒಂದು ಕಂಪ್ಯೂಟರ್ ನಾಲೆಡ್ಜ್ ತಮ್ಮಲ್ಲಿ ಇರಬೇಕು. ಡಿಗ್ರಿ ಅನ್ನ ಕೂಡಲೇ ಯಾವುದೇ ಒಂದು ಡಿಗ್ರಿ ಆಗಿರ್ಲಿ ಅದು ಒಂದು ಮ್ಯಾಟರ್ ಆಗಿಲ್ಲ, ಒಂದು ಡಿಗ್ರಿ ಆಗಿರಬೇಕು, ಇದರ ಒಂದು ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಕಂಪ್ಯೂಟರ್ ನಾಲೆಡ್ಜ್ ಗೆ ಸಂಬಂಧಪಟ್ಟಂತಹ ಒಂದು ಸರ್ಟಿಫಿಕೇಟ್ ಬೇಕಾಗಿಲ್ಲ. ಓಕೆನಾ, ಕಂಪ್ಯೂಟರ್ ನಾಲೆಡ್ಜ್ ಇದೆಯಾ ಅಬ್ಸಲ್ಯೂಟ್ಲಿ ಪ್ರತಿಯೊಬ್ಬರು ಅಪ್ಲೈ ಮಾಡಬಹುದು. ಅಸಿಸ್ಟೆಂಟ್ ಕ್ಯಾಟಗರಿ ಒಂದು ಕ್ಯಾಟಗರಿ ಬಗ್ಗೆ ಮಾತಾಡೋಕೆ 28 ವರ್ಷ ಏಜ್, ಬಿಕಾಮ್ ಆಗಿರಬೇಕು ಮತ್ತು ಇದರ ಒಂದು ಜೊತೆಗೆ ಕಂಪ್ಯೂಟರ್ ನ ಒಂದು ನಾಲೆಡ್ಜ್ ಇರಬೇಕು ಅಂತಾನು ಕೂಡ ಇಲ್ಲಿ ಒಂದು ಹೇಳಿದ್ದಾರೆ. ಓಕೆನಾ, ಈ ರೀತಿಯಾಗಿರುವಂತಹ ನಿಮ್ಮ ಒಂದು ಪೋಸ್ಟ್ ಆಗಿರುತ್ತೆ. ಆ ಒಂದು ಪೋಸ್ಟ್ ಗೆ ಒಂದು ಏಜ್ ಲಿಮಿಟ್ ಆಗಿರುತ್ತೆ ಮತ್ತು ಆ ಒಂದು ಏಜ್ ಲಿಮಿಟ್ ಗೆ ಇದರ ಒಂದು ಕ್ವಾಲಿಫಿಕೇಶನ್ ಇದು ಆಗಿರುತ್ತೆ. ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ನ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಸಿಂಪಲ್ ಆಗಿ 2-3 ಒಂದು ಪ್ರೊಸೆಸ್ ನಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಮಾಡ್ತಾರೆ. ಮೊದಲನೇದಾಗಿ CPT ಟೆಸ್ಟ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ನಾವೇನ್ ಕರಿತೀವಿ, ಅದು ಒಂದು ಆನ್ಲೈನ್ ಮುಖಾಂತರ ಒಂದು CBT ಟೆಸ್ಟ್ ಇರುತ್ತೆ. ಆ ಒಂದು CBT ಟೆಸ್ಟ್ ಅಲ್ಲಿ ತಾವು ಪಾಸ್ ಔಟ್ ಆದ್ರೆ ಒಂದು ಇಂಟರ್ವ್ಯೂ ಅನ್ನ ತಮಗೆ ಒಂದು ಮಾಡ್ಕೊಡ್ತಾರೆ. ಇಂಟರ್ವ್ಯೂ ಆದ ನಂತರ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡಿಸಿ ಈ 3 ಒಂದು ಪ್ರೋಸೆಸ್ ನಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಅನ್ನ ಮಾಡ್ತಾರೆ. ಫೀಸಸ್ ಬಗ್ಗೆ ಮಾತಾಡಕ್ ಹೋದ್ರೆ ಜನರಲ್ OBC EWS ನ ಒಂದು ಕ್ಯಾಟಗರಿ ಸೇರಿದ್ರೆ ₹5 ಇಲ್ಲಿ ಒಂದು ಎಕ್ಸಾಮ್ ಫೀಸ್ ಅನ್ನ ತಾವು ಪೇ ಅನ್ನ ಮಾಡಬೇಕಾಗಿರುತ್ತೆ. ಅದರ್ ಕ್ಯಾಟಗರಿ SC ST ಅಥವಾ ಒಂದು PWD ನ ಒಂದು ಕ್ಯಾಟಗರಿ ಇದ್ರೆ ₹0 ಅನ್ನ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸಿಲೆಬಸ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡು, 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, 60 ನಿಮಿಷ ಒಂದು ಟೈಮ್ ಇರುತ್ತೆ, 1/4 ಅಂತ ಒಂದು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಓಕೆನಾ, ಈ ರೀತಿಯಾಗಿರುವಂತಹ ನಿಮ್ಮ ಒಂದು ಕ್ವಶನ್ ಪೇಪರ್ ಅನ್ನ ಇಲ್ಲಿ ಒಂದು ಪ್ರಿಪೇರ್ ಅನ್ನ ಮಾಡಿರ್ತಾರೆ. ನಿಮ್ಮ ಒಂದು ಕ್ವಶನ್ ಪೇಪರ್ ಅನ್ನ ಹಿಂದಿ ಮತ್ತು ಇಂಗ್ಲಿಷ್ ಎರಡು ಒಂದು ಲ್ಯಾಂಗ್ವೇಜ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ತಮಗೆ ಒಂದು ಕಂಫರ್ಟಬಲ್ ಅನ್ನುವಂತಹ ಒಂದು ಲ್ಯಾಂಗ್ವೇಜ್ ಅನ್ನ ತಾವು ಬಳಸ್ಕೊಂಡು ಇಲ್ಲಿ ತಾವು ಎಕ್ಸಾಮ್ ಅನ್ನೋದು ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ಜನರಲ್ ನಾಲೆಡ್ಜ್ 25 ಕ್ವಶನ್ಸ್ 25 ಮಾರ್ಕ್ಸ್, ರೀಸನಿಂಗ್ ಮೇಲೆ 25 ಕ್ವಶನ್ಸ್ 20 ಮಾರ್ಕ್ಸ್ ಮತ್ತು ಇಂಗ್ಲಿಷ್ ಮೇಲೆ 25 ಕ್ವಶನ್ಸ್ 25 ಮಾರ್ಕ್ಸ್ ಮತ್ತು ಮ್ಯಾಥ್ಸ್ ಮೇಲೆ 25 ಕ್ವಶನ್ಸ್ ಮತ್ತು 25 ಮಾರ್ಕ್ಸ್ ಅಲ್ಲಿ ಇಲ್ಲಿ ಒಂದು ಎಕ್ಸಾಮ್ ಒಂದು ಕ್ವಶನ್ ಪೇಪರ್ ಅನ್ನೋದು ಪ್ರಿಪೇರ್ ಅನ್ನ ಮಾಡಿರ್ತಾರೆ. ಇಲ್ಲಿ ಒಂದು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ, ತಾವು ಆಲ್ರೆಡಿ ಯಾವುದಾದರೂ ಒಂದು ಗವರ್ನಮೆಂಟ್ ಜಾಬ್ ನಲ್ಲಿ ತಾವು ಪ್ರಿಪರೇಷನ್ಸ್ ಅನ್ನ ಮಾಡ್ತಿದ್ರೆ ಪ್ರತಿಯೊಬ್ಬರು ಬೇರೆ ಒಂದು ಗವರ್ನಮೆಂಟ್ ಜಾಬ್ ನ ಒಂದು ಪ್ರಿಪರೇಷನ್ ಅಲ್ಲಿ ಈ ಒಂದು ಸಬ್ಜೆಕ್ಟ್ಸ್ ಅನ್ನ ತಾವು ಒಂದು ಪ್ರಿಪೇರ್ ಆಗೇ ಆಗ್ತಾ ಇರ್ತೀರಾ. ಸೊ ಆ ಒಂದು ಪ್ರಿಪರೇಷನ್ ಅನ್ನ ತಾವು ಈ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ತೋರಿಸಿದ್ರೆ ಖಂಡಿತವಾಗಿ ತಮ್ಮ ಒಂದು ಸೆಲೆಕ್ಷನ್ ಇಲ್ಲಿ ಒಂದು ಆಗುತ್ತೆ. ಓಕೆನಾ, 1/4 ಅಂತ ಒಂದು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ಅದರ ಬಗ್ಗೆ ತಾವು ಸ್ವಲ್ಪ ಒಂದು ಕೇರ್ಫುಲ್ ಆಗಿ ತಾವು ಈ ಬಾರಿ ಎಕ್ಸಾಮಿನೇಷನ್ ಅನ್ನೋದು ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಓಕೆನಾ, ಹಾಗಾದ್ರೆ ಬ್ರದರ್ ಯಾವಾಗ ಈ ಒಂದು ಎಕ್ಸಾಮಿನೇಷನ್ ಗೆ ನಾವು ಅಪ್ಲೈ ಮಾಡಬಹುದು ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ನಾಳೆ ತಿಂಗಳು ಜನವರಿಯಲ್ಲೇ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನೋದು ರಿಲೀಸ್ ಅನ್ನ ಮಾಡ್ತಾರೆ. ಈಗ ಒಂದು ಸದ್ಯಕ್ಕೆ ಇಲ್ಲಿ ಒಂದು ಝೋನ್ ವೈಸ್ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಅತಿ ಬೇಗವಾಗಿ ನಿಮ್ಮ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಇಲ್ಲಿ ಒಂದು ವೆಸ್ಟ್ ಝೋನ್ ಆಗಿರ್ಬೋದು, ಈಸ್ಟ್ ಝೋನ್ ಆಗಿರ್ಬೋದು, ಸೌತ್ ಝೋನ್, ನಾರ್ತ್ ಝೋನ್, ಹೆಡ್ ಕ್ವಾರ್ಟರ್ಸ್ ಈ ರೀತಿಯಾಗಿರುವಂತಹ ಒಂದು ಆಲ್ ಇಂಡಿಯಾ ಒಂದು ವೇಕೆನ್ಸೀಸ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಮತ್ತು ಕ್ಯಾಟಗರಿ 3 ನಲ್ಲಿ ಸೇಮ್ ಆಗಿರುವಂತಹ ಒಂದು ವೆಸ್ಟ್, ನಾರ್ತ್, ಸೌತ್, ಈಸ್ಟ್ ಹೆಡ್ ಕ್ವಾರ್ಟರ್ಸ್ ಆಲ್ ಇಂಡಿಯಾ ಒಂದು ಸಮರಿ ಮೂಲಕ
ಮೂಲಕ ಇಲ್ಲಿ ಒಂದು ಪೋಸ್ಟ್ ವೈಸ್ ಇಲ್ಲಿ ಒಂದು ಡೀಟೇಲ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಓಕೆನಾ, ಪ್ರತಿ ಒಂದು ಸ್ಟೇಟ್ ವೈಸ್ ಇಂತಿಷ್ಟು ಅಂತಹ ಒಂದು ವೇಕೆನ್ಸೀಸ್ ಗಳನ್ನ ಅಪ್ಡೇಟ್ ಅನ್ನ ಮಾಡ್ತಾರೆ. ಮತ್ತು ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಮಿನಿಮಮ್ ಅಂದ್ರೂ ಒಂದು 10 ರಿಂದ 15 ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನ ಕೊಡ್ತಾರೆ. ಸೊ ಆ ಒಂದು ಸಿಟೀಸ್ ನಲ್ಲಿ ತಾವು ಹೋಗಿ ತಮ್ಮ ಒಂದು ಹತ್ತಿರವಾಗಿರುವಂತಹ ಒಂದು ಸಿಟೀಸ್ ನಲ್ಲಿ ತಾವು ವಿಸಿಟ್ ಅನ್ನ ಮಾಡಿ ಈ ಒಂದು ಡಿಪಾರ್ಟ್ಮೆಂಟ್ ಮೇಲೆ ತಾವು ಎಕ್ಸಾಮಿನೇಷನ್ಸ್ ಅನ್ನ ತಾವು ಇಲ್ಲಿ ಕೊಟ್ಟು ಬರಬಹುದು. ಓಕೆನಾ, ಇವತ್ತಿನ ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಇಷ್ಟು ಆಗಿರುತ್ತೆ. ಇದನ್ನ ಬಿಟ್ಟು ತಮಗೆ ಯಾವುದೇ ಒಂದು ಡೌಟ್ ಇದ್ರೂ ಈ ಒಂದು ವೇಕೆನ್ಸಿಯ ಒಂದು ರಿಲೇಟೆಡ್ ಆಗಿ ತಾವು ಪ್ರತಿಯೊಬ್ಬರು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನಿಮ್ಮ ಒಂದು ಕಮೆಂಟ್ ಗಳಿಗೆ ಆದಷ್ಟು ಬೇಗ ನಾವು ರಿಪ್ಲೈ ಅನ್ನ ಕೊಡ್ತೀವಿ. ಇದೇ ರೀತಿಯಾಗಿ ಇನ್ನಷ್ಟು ತಾವು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ ಗಳು ತಾವು ಪಡಿತಾ ಇರಬೇಕು ಅಂದ್ರೆ ಗೊತ್ತಲ್ಲ, ಫಟಾಫಟ್ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಮೊಟ್ಟ ಮೊದಲು ತಮಗೆ ಒಂದು ಅಪ್ಡೇಟ್ಸ್ ಗಳು ನಿಮಗೆ ಸಿಗ್ತಾ ಇರುತ್ತೆ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.